ಉಕ್ರೇನ್ ಮೇಲೆ ಮತ್ತೆ ಮುಗಿಬಿದ್ದ ರಷ್ಯಾ. ಅತಿ ದೊಡ್ಡ ದಾಳಿ, ಪವರ್ ಗ್ರಿಡ್ಗಳೇ ಟಾರ್ಗೆಟ್. 2 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಈಗ ತಾರಕಕ್ಕೇರಿದೆ. ಉಕ್ರೇನ್ ಮೇಲೆ ಭಾನುವಾರ ರಷ್ಯಾ ಅತಿ ದೊಡ್ಡ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಕಳೆದ 3 ತಿಂಗಳಲ್ಲಿ ನಡೆದ ದೊಡ್ಡ ಮಟ್ಟದ ದಾಳಿ ಇದಾಗಿದ್ದು, ಉಕ್ರೇನ್ ರಾಜಧಾನಿ ಕೀವ್ ಮತ್ತು ಇತರೆ ನಗರಗಳಲ್ಲಿ ಭಾನುವಾರ ಬೆಳಗ್ಗೆ ಸ್ಫೋಟಗಳು ಸಂಭವಿಸಿವೆ. ಚಳಿಗಾಲ ಶುರುವಾಗುತ್ತಿರುವ ಹಿನ್ನೆಲೆ ಉಕ್ರೇನಿನ ವಿದ್ಯುತ್ ಸೌಲಭ್ಯಗಳನ್ನು ಗುರಿಯಾಗಿಸಿ ಪುಟಿನ್ ಪಡೆ ಮಿಸೈಲ್ ದಾಳಿ ನಡೆಸಿದೆ ಅಂತ ತಿಳಿದು ಬಂದಿದೆ. ಮುಂದಿನ ವರ್ಷ ಯುದ್ಧ ನಿಲ್ಲಿಸಲು ಏನೆಲ್ಲ ಬೇಕು ಅದನ್ನ ಮಾಡುತ್ತಿವೆ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ ಬೆನ್ನಲ್ಲೇ ಈ ದಾಳಿ ನಡೆದಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹೌದು, ಉಕ್ರೇನಿನ ವಿದ್ಯುತ್ ಮೂಲಸೌಕರ್ಯವನ್ನ ಗುರಿಯಾಗಿಸಿಕೊಂಡು ರಷ್ಯಾ ಬೃಹತ್ ಕ್ಷಿಪಣಿ ದಾಳಿ ನಡೆಸಿದೆ. ಸುಮಾರು 120 ಕ್ಷಿಪಣಿಗಳು ಹಾಗೂ 90 ಡ್ರೋನ್ಗಳನ್ನು ರಷ್ಯಾ ಉಡಾಯಿಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಉಕ್ರೇನಾದ್ಯಂತ ಇರುವ ಪವರ್ ಗ್ರಿಡ್ಗಳು ರಷ್ಯಾದ ಟಾರ್ಗೆಟ್ ಆಗಿದ್ದು, ರಷ್ಯಾದ ದಾಳಿ ಹಾಗೂ ಆಕಾಶದಿಂದ ಬಿದ್ದ ಅವಶೇಷಗಳಿಂದ ಪವರ್ ಗ್ರಿಡ್ಗಳಿಗೆ ಹಾನಿಯಾಗಿದೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಸಂಪನ್ಮೂಲಗಳನ್ನೇ ಗುರಿಯಾಗಿಸಿಕೊಂಡು ರಷ್ಯಾ ದಾಳಿ ಮಾಡುವುದನ್ನು ಮುಂದುವರಿಸಿದೆ. ಈ ಹಿಂದೆ ಜಲಾಶಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ ರಷ್ಯಾ ಈಗ ಪವರ್ ಗ್ರಿಡ್ಗಳನ್ನು ಟಾರ್ಗೆಟ್ ಮಾಡಿದ್ದು, ಉಕ್ರೇನ್ ಅನ್ನು ಕತ್ತಲೆಗೆ ತಳ್ಳುವ ವಾರ್ನಿಂಗ್ ನೀಡಿದೆ. ಕೀವ್ ಸೇರಿ ಇತರೆ ನಗರಗಳಲ್ಲಿ ಬಾಂಬ್ ಸುರಿಮಳೆ. ಬಹುತೇಕ ಉಕ್ರೇನ್ನಲ್ಲಿ ಕರೆಂಟ್ ಕಟ್, ಆವರಿಸಿದ ಕತ್ತಲು. ಇನ್ನು ಶನಿವಾರ ರಾತ್ರಿ ರಷ್ಯಾದ ಅನೇಕ ಡ್ರೋನ್ಗಳನ್ನು ಉಕ್ರೇನಿನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಆದರೆ ಭಾನುವಾರ ಬೆಳಗ್ಗೆ ಕ್ಷಿಪಣಿ ದಾಳಿ ನಡೆದಿದ್ದು, ಕೀವ್ ಸೇರಿ ವಿವಿಧ ನಗರಗಳಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿಸಿದೆ. ರಷ್ಯಾದ ಮಿಸೈಲ್ ದಾಳಿಯಿಂದ ಉಂಟಾದ ಹಾನಿಯ ಪ್ರಮಾಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಕೀವ್ ಸೇರಿ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಅಧಿಕಾರಿಗಳು ತಕ್ಷಣವೇ ವಿದ್ಯುತ್ ಅನ್ನು ಕಡಿತಗೊಳಿಸಿದ್ದಾರೆ. ಹೆಚ್ಚಿನ ಹಾನಿ ತಡೆಗಟ್ಟಲು ಅಧಿಕಾರಿಗಳು ವಿದ್ಯುತ್ ಕಡಿತಗೊಳಿಸಿದ್ದಾರೆ ಅಂತ ಹೇಳಲಾಗಿದೆ. ಓಲಿನ್ ಪ್ರದೇಶದಲ್ಲಿರುವ ಇಂಧನ ಮೂಲಸೌಕರ್ಯಕ್ಕೆ ಅಲ್ಪ ಪ್ರಮಾಣದ ಹಾನಿ ಉಂಟಾಗಿದೆ ಅಂತ ಹೇಳಲಾಗಿದ್ದು, ಹೆಚ್ಚಿನ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇಲ್ಲ. ದಕ್ಷಿಣದ ಮೈಕೋಲೈವ್ನಲ್ಲಿ ಶನಿವಾರ ರಾತ್ರಿ ನಡೆದ ಡ್ರೋನ್ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತ ಅಲ್ಲಿನ ಗವರ್ನರ್ ಹೇಳಿದ್ದಾರೆ. ಉಕ್ರೇನಿನ ಆಗ್ನೇಯ ನಗರ ಜಪೋರಿಜಿಯಾ ಮತ್ತು ಕಪ್ಪು ಸಮುದ್ರದ ಒಡೆಸಾ ಬಂದರುಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ. ದಕ್ಷಿಣದಲ್ಲಿ ಕ್ರಿವಿ ರೀಹ್ ಮತ್ತು ಪಶ್ಚಿಮದಲ್ಲಿ ರಿವ್ನೆ ಪ್ರದೇಶಗಳಲ್ಲಿ ಹೆಚ್ಚಿನ ಸ್ಫೋಟಗಳು ವರದಿಯಾಗಿದ್ದು, ಉಕ್ರೇನ್ ಮೇಲೆ ರಷ್ಯಾ ಅಟ್ಟಹಾಸ ಮೆರೆದಿದೆ. ಶಾಂತಿಯುತ ನಗರಗಳ ಮೇಲೂ ರಷ್ಯಾ ದಾಳಿ ನಡೆಸಿದ್ದು, ಮಲಗಿದ್ದ ನಾಗರಿಕರು ಹಾಗೂ ಪ್ರಮುಖ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿ ಮಿಸೈಲ್ ದಾಳಿ ನಡೆಸಿದೆ ಎಂದು ಉಕ್ರೇನ್ ಆಕ್ರೋಶ ವ್ಯಕ್ತಪಡಿಸಿದೆ. ರಷ್ಯಾ ಮೇಲೆ ಎರಗಲು ಸಿದ್ಧವಾದ ಪೋಲೆಂಡ್, ತನ್ನ ವಾಯುಪಡೆಗೆ ರೆಡಿಯಾಗಿರಿ ಎಂದು ಸೂಚನೆ. ಉಕ್ರೇನ್ ಮೇಲೆ ರಷ್ಯಾದ ಮಾರಕ ದಾಳಿಯ ಬೆನ್ನಲ್ಲೇ ಉಕ್ರೇನ್ ಗಡಿ ಹಂಚಿಕೊಂಡಿರುವ ನ್ಯಾಟೋ ಸದಸ್ಯ ರಾಷ್ಟ್ರ ಪೋಲೆಂಡ್ ರಷ್ಯಾ ಮೇಲೆ ಎರಗಲು ಸಿದ್ಧವಾಗಿ ನಿಂತಿದೆ. ರಷ್ಯಾ ಕ್ರೂಸ್ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದಿರುವ ಪೋಲೆಂಡ್ ತನ್ನ ವಾಯು ಪ್ರದೇಶದಲ್ಲಿ ವಾಯುಪಡೆಯನ್ನ ಸಿದ್ಧವಾಗಿ ಇಟ್ಟಿದೆ. ಎಲ್ಲಾ ಪಡೆಗಳನ್ನ ರೆಡಿಯಾಗಿರಿ ಎಂದು ಪೋಲೆಂಡ್ ಸೇನೆ ಸೂಚಿಸಿದ್ದು, ರಷ್ಯಾ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ. ಈ ದಾಳಿಯ ಬೆನ್ನಲ್ಲೇ ಉಕ್ರೇನ್ ತನ್ನ ನಾಗರಿಕರಿಗೆ ತಮ್ಮ ಮನೆಯ ಮೇಲ್ಛಾವಣಿಯನ್ನ ನವೀಕರಿಸಿ ರಕ್ಷಣೆ ಪಡೆಯಿರಿ ಅಂತ ಹೇಳಿದೆ. ಆಗಸ್ಟ್ 26ರಂದು ಉಕ್ರೇನ್ ಮೇಲೆ 200ಕ್ಕೂ ಹೆಚ್ಚು ಮಿಸೈಲ್ ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿದ್ದ ರಷ್ಯಾ ಈಗ 3 ತಿಂಗಳ ಬಳಿಕ ಮತ್ತೆ ಉಕ್ರೇನ್ ಮೇಲೆ ಮುಗಿಬಿದ್ದಿದೆ. ಒಟ್ಟಿನಲ್ಲಿ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಸಂಘರ್ಷ ಸದ್ಯಕ್ಕೆ ಮುಗಿಯುವ ರೀತಿ ಕಾಣ್ತಾ ಇಲ್ಲ. ರಷ್ಯಾ ಅಧ್ಯಕ್ಷ ಪುಟಿನ್ ಕದನ ವಿರಾಮದ ಮಾತೆ ಆಡದಿರುವುದು ಉಕ್ರೇನ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳನ್ನ ಕಂಗೆಡಿಸಿದೆ. ಅಮೆರಿಕದಲ್ಲಿ ಗೆದ್ದಿರುವ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲುತ್ತೇನೆ ಅಂತ ಹೇಳಿದ್ದು, ಮುಂದೆ ಏನಾಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ.